ಬೇಕಾದಷ್ಟು ಡೈರೆಕ್ಷನ್ಸ್ ಬಂದಿದೆ. ನಾವು ಕೋರ್ಟ್ ಕೂಡ ನಾವು ಗೌರವದಿಂದ ಕೋರ್ಟ್ ಸೂಚನೆ ಕೂಡ ನಾವೆಲ್ಲ ಗಮನಿಸಬೇಕಾಗ್ತದೆ. ಇಲ್ಲಿವರೆಗೂ 27,565 ಜನ ನಾವು ಬೀದಿ ವ್ಯಾಪಾರ ಮಾಡ್ತಾ ಇದೀವಿ, ರಸ್ತೆ ಬದಿ ವ್ಯಾಪಾರ ಮಾಡ್ತಾ ಇದೀವಿ, ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಾ ಇದೀವಿ ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಇಂದ ನಾನು ಏಪ್ರಿಲ್ 30ನೇ ತಾರೀಕು ಟೈಮ್ ಕೊಡ್ತೇನೆ. ಆಕ್ಚುಲಿ ನಮ್ಮ ಅಧಿಕಾರಿಗಳು ಇನ್ನೊಂದು 4-5 ದಿನ ಮಾತ್ರ ಕೊಡಿ ಅಂತ ಹೇಳಿದ್ರು. ಇನ್ನ ಒಂದು ತಿಂಗಳಿಗೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿರಲಿಲ್ಲ. ಅವರೆಲ್ಲ ಹೋಗಿ ಸರ್ವೆ ಮಾಡಿದ್ದಾರೆ. ಇನ್ನ ಏಪ್ರಿಲ್ 30ನೇ ತಾರೀಕು ಲಾಸ್ಟ್ ನಾವು ಕೊಡ್ತೇವೆ. ಅದಾದ ಮೇಲೆ ಯಾರ ರಿಜಿಸ್ಟರ್ ಆಗಿಲ್ಲ ಅವನ್ನೆಲ್ಲ ತಗ್ಸುವಂತ ವ್ಯವಸ್ಥೆ ಆಗ್ತದೆ. ಇದು ನಾನು ಯಾಕೆಂದ್ರೆ ಎಲ್ಲ ರಸ್ತೆಯಲ್ಲಿ ಓಡಾಡೋರು ಆ ಬೀದಿಲಿ ಯಾರು ಕೂಡ ರೋಡ್ ಬರಬೇಕಾಗ್ತದೆ, ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತದೆ. ಈ ದೃಷ್ಟಿಯಿಂದ ನಾವು ಏನ್ ತೀರ್ಮಾನ ಮಾಡಿದೀವಿ ಅಂತಂದ್ರೆ, ಯಾರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ಸಬ್ಸಿಡಿ ಕೊಟ್ಟು ತಳ್ಳೋ ಗಾಡಿಗೆ ಕೊಡ್ತೀವಿ. ಇಲ್ಲ ವೆಹಿಕಲ್ ಅಲ್ಲಿ ಮೋಟರ್ ವೆಹಿಕಲ್ ಇರ್ಬೋದು, ಇಲ್ಲ ತಳ್ಳೋ ಗಾಡಿ ಇರ್ಬೋದು, ತಳ್ಳೋ ಸೈಕಲ್ ಇರ್ಬೋದು, ಆ ತರ ಒಂದು 4-5 ಡಿಸೈನ್ಸ್ ಮಾಡಿಸಿದೀವಿ. ಮಾಡಿಸಿ ಅದನ್ನ ನಾವು ಟೆಂಡರ್ ಕೂಡ ಕರೀತಾ ಇದ್ದೀವಿ. ಅವರು ಎಲ್ಲರಿಗೂ ಕೂಡ ಸುಮಾರು ಏನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಒಂದು 30-27 ಜನ. ಯಾರು ಬೇಕಾದ್ರೂ ಅವ್ರಿಗೆ ಒಂದು ಪರ್ಸೆಂಟೇಜ್ ಅಲ್ಲಿ ನಾವು ಕಾರ್ಪೊರೇಷನ್ ಫಂಡ್ಸ್ ಗಮನದಲ್ಲಿ ಇಟ್ಕೊಂಡು ನಾವು ಎಲ್ಲ ತೆರಳೋ ಗಾಡಿನ ನಾವು ಕೊಡ್ತೇವೆ. ಅದನ್ನ ಬರಬೇಕು, ವ್ಯಾಪಾರ ಮಾಡಬೇಕು, ಗಾಡಿ ಎತ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇರಬೇಕು. ಸುಮ್ಮನೆ ರೋಡಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಅದಕ್ಕೆಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಕ್ಕಾಗೋದಿಲ್ಲ. ಪ್ರತಿಯೊಬ್ಬ ಸ್ಟ್ರೀಟ್ ವೆಂಡರ್ಸ್ ಯಾರಿದ್ದಾರೆ, ಬೀದಿ ವ್ಯಾಪಾರಿ ಯಾರಿದ್ದಾರೆ, ಅವರೆಲ್ಲ ಕೂಡ ಸರ್ಕಾರದ ಮತ್ತು ನಮ್ಮ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಅವರು ದುಡಿಮೆ ಮಾಡ್ಕೊಳ್ಬೇಕು. ಸೊ ಅದೆಲ್ಲ ಲೆಕ್ಕಾಚಾರ ಇರಬೇಕು. ಸೊ ಬೇರೆ ಪೊಲೀಸ್ ಅವ್ರು ತೊಂದರೆ ಕೊಡ್ತಾರೆ, ಬೇರೆ ರೌಡಿಗಳು ತೊಂದರೆ ಕೊಡ್ತಾರೆ, ಬೇರೆಯವರೆಲ್ಲ ಆಫೀಸರ್ಸ್ ತೊಂದರೆ ಕೊಡ್ತಾರೆ ಅನ್ನೋದೆಲ್ಲ ತಪ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಅವರೆಲ್ಲ ಒಂದು ವ್ಯಾಪ್ತಿಗೆ ಬರಬೇಕು ಅಂತ ನಾವು ತೀರ್ಮಾನವನ್ನ ಮಾಡಿದ್ದೇವೆ. ಸೊ ಈಗ 8 ಜನ ನಮಗೆ ತಳ್ಳೋ ಗಾಡಿ ಕೊಡಿ ಅಂತ ಯಾರೇ ಅರ್ಜಿ ಹಾಕೊಂಡಿದ್ದಾರೆ. ಅದು ಕೂಡ ಇನ್ನ ಯಾರು ಬೇಕಾದ್ರೆ ಹಾಕೊಳ್ಳಿ. ನಾವು ಒಂದು 10,000 ಜನರು ಕೂಡ ಕೊಡ್ಲಿಕ್ಕೆ ನಾವು ಸಿದ್ಧ ಇದ್ದೇವೆ ಈ ವರ್ಷ. 10,000 ಜನರು ಕೂಡ ಈ ವರ್ಷ ನಾವೇ ಆಟೋಗಳಿರ್ಬೋದು, ಬೇರೆ ಬೇರೆ ತರ ಡಿಸೈನ್ ಮಾಡಿಸಿಟ್ಟಿದ್ದೀವಿ. ಅದನ್ನೆಲ್ಲ ಡಿಸ್ಪ್ಲೇ ಮಾಡ್ತೀವಿ. ಅದನ್ನೆಲ್ಲ ಕೊಡ್ಲಿಕ್ಕೆ ಕೂಡ ನಾವು ತಯಾರಿದ್ದೇವೆ. ಸೊ ಅದಕ್ಕೆ ಯಾರು ರಿಜಿಸ್ಟರ್ ಮಾಡ್ಕೊಳ್ಬೇಕು, ಅದೆಲ್ಲ ದಾಖಲೆಗಳ ಸಮೇತ. ಸುಮ್ಮನೆ ಅವ್ನು ಗಾಡಿಗೋಸ್ಕರ ರಿಜಿಸ್ಟರ್ ಮಾಡಿಕೊಟ್ರಲ್ಲ ಆಗುದಿಲ್ಲ. ಅದೆಲ್ಲ ಗಾಡಿ ದಿನ ನಮ್ಮ ಲೆಕ್ಕಾಚಾರಕ್ಕೆ ಬರ್ತಾ ಇರ್ತದೆ. ಎಲ್ಲಿ ವ್ಯಾಪಾರ ಮಾಡ್ದ, ಎಲ್ಲಿ ಬಿಟ್ಟ ಅಂತೇಳಿ ಮುಂದಕ್ಕೆ ಅದಕ್ಕೆ ಒಂದು ಸಿಸ್ಟಮ್ ನಾವು ತರ್ತೇವೆ. ಅವನಂತ ಗಾಡಿ ತಗೊಂಡು ಮನೇಲಿ ಇಸ್ಕೊಂಡು ಇನ್ನೊಬ್ಬ ಮಾರ್ಕೊಳಕ್ ಅದಕ್ಕೆಲ್ಲ ಅವಕಾಶ ಕೊಡುದಿಲ್ಲ. ನಾವು ಅಫಿಷಿಯಲ್ ಆಗಿ ಯಾರು ಅದನ್ನ ವ್ಯಾಪಾರ ಮಾಡ್ತಾರೆ, ಒಬ್ರು ಒಂದೇ ಗಾಡಿ, ಅದು ಹೇಳ್ತಾ ಇದ್ದೀನಿ. ಒಂದು ಕುಟುಂಬ ಇರಲಿ, ಗಂಡ ಇರಲಿ, ಹೆಂಡತಿ ಇರಲಿ, ಒಂದು ಕುಟುಂಬಕ್ಕೆ ಒಂದೇ ಗಾಡಿ, ಒಂದು ಗಾಡಿ ಮೇಲೆ ಯಾರು ಕೊಡುದಿಲ್ಲ. ಅದಕ್ಕೆ ನಾವು ಮುಂಚಿತವಾಗಿ ಎಲ್ಲ ನಾವೇ ಸ್ಪೆಷಲ್ ಸರ್ವೆ ಕೂಡ ನಾವು ಮಾಡಿಸ್ತೀವಿ. ಯಾರು ಜೆನ್ಯೂನ್ ಆಗಿ ರೋಡ್ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾನೆ ಅಂತ ಕೂಡ ನಮ್ಗೊಂದು ದಾಖಲೆ ಇದೆ. ಆ ದೃಷ್ಟಿಯಿಂದ ನಾವು ಮಾಡ್ತಾ ಇದೀವಿ. ಮುಂದಕ್ಕೆ ಬಜೆಟ್ ಸರ್ಕಾರ ಕೂಡ ಈ ವರ್ಷ ನಿಮಗೆಲ್ಲ ಗೊತ್ತಿದೆ, ನಾವು 4,000ರಿಂದ 7,000 ಕೋಟಿಗೆ ಹೆಚ್ಚಿದ್ದಾರೆ. ಗವರ್ಮೆಂಟ್ ಕೂಡ ದುಡ್ಡು ಕೊಟ್ಟಿದೆ. ಎರಡನೇದು, ಮುಂದಕ್ಕೆ ಏನು ಮನೆಗಳು ಟ್ಯಾಕ್ಸ್ ನೆಟ್ ಇಂದ 7 ಲಕ್ಷ ಮನೆಗಳು ಟ್ಯಾಕ್ಸ್ ಕಟ್ಟೆ ಇದ್ರು. ಈಗ 1 ಲಕ್ಷ ಆಡ್ ಆಗಿದೆ. ಇನ್ನ 6 ಲಕ್ಷ ಮನೆಗಳನ್ನ ನಾವು ಟ್ಯಾಕ್ಸ್ ನೆಟ್ಗೆ ತರಬೇಕು. ನಾನು ಆ ದೃಷ್ಟಿಯಿಂದಲೇ ನಾನು ಅವ್ರಿಗೆಲ್ಲ ಒಂದು ಝೀರೋ ಕಡಿಮೆ ಮಾಡಿ 1 ಟೈಮ್ ಸೆಟಲ್ಮೆಂಟ್ಗೆ ಒಂದು ಅವಕಾಶ ಮಾಡಿಕೊಟ್ಟೆ. ಕೆಲವರು ಅವಕಾಶ ಇದೆ, ಕೆಲವರು ಅವಕಾಶ ಇಲ್ಲ. ಸೊ ಆ ದೃಷ್ಟಿಯಿಂದ ಇನ್ನು 6 ಲಕ್ಷ ಜನರಿಗೆ ಯಾರು ಮನೆಗಳು ಟ್ಯಾಕ್ಸೇ ಕಟ್ತಾ ಇಲ್ಲ ಅವರು ಟ್ಯಾಕ್ಸ್ ಬರಲೇಬೇಕಾಗ್ತದೆ. ಆಮೇಲೆ ಕೆಲವು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಸ್ ಕೂಡ ನಡೀತಾ ಇದೆ. ಸರ್ಕಾರದಲ್ಲಿ ಇಂಥ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಸೀಸ್ ಮಾಡಕ್ ಅವಕಾಶ ಇರಲಿಲ್ಲ. ಮೊನ್ನೆ ತಾನೇ ನಾನು ಅಸೆಂಬ್ಲಿಲಿ ಅದನ್ನೆಲ್ಲ ರೆವಿನ್ಯೂ ಲೇಔಟ್ಗಳಲ್ಲೂ ಕೂಡ ಎಲ್ಲಾ ಗೌರ್ಮೆಂಟ್ ರೋಡ್ಗಳನ್ನ ಸರ್ಕಾರಿ ರೋಡ್ ಅಂತ ಇನ್ನು ಮುಂದಕ್ಕೆ ನಾವು ಘೋಷಣೆನ ನಾವು ಮಾಡ್ತೀವಿ. ಆಲ್ ರೋಡ್ ವಿಲ್ ಬಿ ಗವರ್ಮೆಂಟ್ ರೋಡ್. ಅದಕ್ಕೆ ಪ್ರೈವೇಟ್ ಇದನ್ನ ರಸ್ತೆ ಮಾಡಿಕೊಂಡು ಯಾರೋ ರೆವಿನ್ಯೂ ಲೇಔಟ್ ಹಂಚ್ಬಿಟ್ಟು ತಿರ್ಗಾ ಪಾಡಿನ ಅವ್ರ ಹೆಸರು ಇಟ್ಕೊಳ್ಳೋದು, ತಿರ್ಗಾ ನಂದೇ ಇದೆ ಅಂತ ಕೇಳೋದು, ನಮ್ಮ ಅಪ್ಪ ಬಾಬಿಟ್ಟವ್ರೆ ನನ್ಗೆ ಗೊತ್ತಿಲ್ಲ ಅಂತ ಹೇಳೋದು, ಇದಕ್ಕೆಲ್ಲ ಅವಕಾಶ ಇಲ್ಲ. ಯಾವ್ದಾದ್ರು ಚೆಕ್ ಬಂದಿಲ್ಲಿ ಮನೆ ಅಂತ ಮನೆ ಪಕ್ಕದ ಒಂದು ರೋಡ್ ಅಂತ ತೋರಿಸಿದ್ದಾರೆ. ಎಲ್ಲ ಜಾಗಗಳು ಕೂಡ ಸರ್ಕಾರಿ ಜಾಗ ಅಂತೇಳಿ ಮುಂದಕ್ಕೆ ಅದನ್ನ ಘೋಷಣೆ ಮಾಡ್ತೀವಿ. ಪ್ರತಿಯೊಂದು ರೋಡು ಲೆಕ್ಕಾಚಾರ ಹಾಕ್ಬಿಟ್ಟು ಅದು ರೋಡ್ ಅಂತ ಬರುತ್ತೆ ಅಂತ ಘೋಷಣೆ ಮಾಡ್ತೀವಿ.
ಅವರೆಲ್ಲರೂ ಕೂಡ ಕಂದಾಯ ಹಾಕಬೇಕು. ಯಾರು ನಮ್ಮ ಆಫೀಸರ್ಸ್ ಇನ್ವಾಲ್ವ್ ಆಗಿ ರೆವಿನ್ಯೂ ಇನ್ಸ್ಪೆಕ್ಟರ್ ಇಂದ ಹಿಡಿದು ಯಾರು ನಮ್ಮ ಕಲೆಕ್ಷನ್ ನಲ್ಲಿ ಅಡ್ಡಿಪಡಿಸಿಕೊಂಡು ಮನೆ ಮಾಲೀಕರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತಾರೆ, ಅವ್ರು ಹೇಳಿದ್ದೇನೆ ಕೂಡ ಎಲ್ಲರೂ ಕೂಡ ಎಷ್ಟು ಜನ ಸಿಗ್ತಾರೆ, ಯಾರು ಸರಿಯಾಗಿ ಕೆಲಸ ಮಾಡಲ್ಲ ಅವ್ರಿಗೆಲ್ಲ ನೀವೇ ನಮ್ಮ ಗಮನಕ್ಕೆ ತರದೆ ಸಸ್ಪೆನ್ಷನ್ ಕೂಡ ಮಾಡಬೇಡಿ ಅಂತ ಹೇಳಿದ್ದೀನಿ. ಸೊ ಅದಕ್ಕೆ ನಾವು ಹೈಯೆಸ್ಟ್ ಟ್ಯಾಕ್ಸ್ ಬೇಕೆಂದ್ರೆ ನಮ್ಗೆ ಒಳ್ಳೆ ಕಲೆಕ್ಷನ್ ನಮ್ಗೆ ಆಗ್ಬೇಕು. ಯಾರು ಎಲ್ಲರಿಗೂ ನೀರು ಕೊಟ್ಬಿಟ್ಟಿದೀವಿ, ಕರೆಂಟ್ ಕೊಟ್ಟಿದೀವಿ, ಒಳಚರಂಡಿ ಕೊಟ್ಟಿದೀವಿ, ಟ್ಯಾಕ್ಸ್ ಮಾತ್ರ ಕಟ್ತಾ ಇಲ್ಲ. 30-40 ಇರೋನು 2 ಫ್ಲೋರ್ ಕಟ್ಟಬೇಕಾದವನು ಈಗೆಲ್ಲ 4 ಫ್ಲೋರ್ 5 ಫ್ಲೋರ್ ಎಲ್ಲ ಕಟ್ಟಿ ಇಲ್ಲಿಗೆಲ್ಲ ಕಟ್ಟಿ ಬೇಕಾದ ಸಮಸ್ಯೆ ಆಗ್ತಾ ಇದೆ. ಇದನ್ನೆಲ್ಲ ಕೂಡ ಟ್ಯಾಕ್ಸ್ ಕಟ್ಟಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಹೊಸ ಟೈಪ್ ಸರ್ವೆ ಬಂದಿದೆ, ಎಲ್ಲ ಕೂಡ ಇದೆ. ನಮ್ಗೆ ಎಲ್ಲೆಲ್ಲಿ ಮನೆಗಳು ಎಷ್ಟು ಉದ್ದ ಕಟ್ಟಿದ್ದಾರೆ, ಎಷ್ಟು ಅಗಲ ಕಟ್ಟಿದ್ದಾರೆ ಅಂತ ಎಲ್ಲ ಪ್ರತಿಯೊಂದು ಮನೆಯಲ್ಲೂ ಕೂಡ ನಮ್ಗೆ ದಾಖಲೆ ಸಿಗ್ತದೆ. ಸೊ ಕಂಪಲ್ಸರಿ ನಾವು ರೇಟ್ಸ್ ಕೂಡ ಮೊನ್ನೆ ಎಲ್ಲ ಜಾಸ್ತಿ ಪೆನಾಲ್ಟಿ ಎಲ್ಲ ಕಡಿಮೆ ಮಾಡಿದ್ದೀವಿ. ಸೊ ಆದಷ್ಟು ನಾವೆಲ್ಲ ಕೂಡ ದಾಖಲೆಗೆ ಬರಬೇಕು, ಟ್ಯಾಕ್ಸ್ ಕಟ್ಟಿ ಬರಲೇಬೇಕು, ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು. ಇದಕ್ಕೆ ಯಾವ ತರದ ರಾಜಿ ಕೂಡ ಇಲ್ಲ. ಆಮೇಲೆ ಮುಂದಕ್ಕೆ ನಾವು ಈಗಾಗಲೇ ಬೆಂಗಳೂರಿಗೆ ಒಂದು ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಒಂದು ಹೊಸ ಯೋಜನೆ ನಾವು ತಂದಿದ್ದೇವೆ. ಏನಪ್ಪಾ ಅಂದ್ರೆ ಅವ್ರ ಮನೆ ಬಾಗಿಲು ಹೋಗಿ ಅವ್ರ ಖಾತೆ ಕೊಡುವಂತದ್ದು. ಪ್ರತಿಯೊಂದು ದಾಖಲೆ ಕೂಡ ನಾವು ಸ್ಕ್ಯಾನ್ ಮಾಡಿದ್ದೇವೆ, ಪ್ರತಿಯೊಂದು ಆಸ್ತಿ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿದ್ದೇವೆ. ಇನ್ನ ಯಾರ್ಯಾರು ಆಸ್ತಿಗಳು ದಾಖಲೆ ಇಲ್ಲ ಬೇಕಾದ್ರೆ ಅವರು ಕೊಡಬಹುದು, ನಮ್ಗೆ ಕೊಟ್ರೆ ಬೇಕಾದ್ರೆ ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡು ಪರಿಶೀಲನೆ ಮಾಡಿ ಅವ್ರ ಹೆಸರಿಗೆ, ಯಾಕೆಂದ್ರೆ ಎಷ್ಟೋ ಜನರ ಹೆಸರಿಗೆ ಅವ್ರ ಆಸ್ತಿ ಖಾತೆಗಳಿಲ್ಲ, ಅವ್ರ ಹೆಸರಿಗೆ ಆ ದಾಖಲೆಗಳು ಅವ್ರ ಹತ್ರ ಇಲ್ಲ. ಸೊ ನಾವೇ ಅದನ್ನ ಪ್ರತಿ ಮನೆಗೂ ಕೂಡ ಮುಂದಕ್ಕೆ ಎಲ್ಲಾ ಶಾಸಕರ ಹತ್ರ ಮಾತಾಡಿ ಒಂದೊಂದು ಏರಿಯಾಲಿ ಒಂದೊಂದು ಕಾರ್ಯಕ್ರಮ ಮಾಡಿ ನಾವು ಖಾತಾ ಅವ್ರ ಮನೆ ಬಾಗಿಲಿಗೆ, ಸರ್ಕಾರನೇ ಮನೆ ಬಾಗಿಲಿಗೆ ಫ್ರೀಯಾಗಿ ವಿತೌಟ್ ಎನಿ ಫೀಸ್ ಅವ್ರ ಮನೆ ಬಾಗಿಲಿಗೆ ಖಾತಾ ಕೊಡ್ಲಿಕ್ಕೆ ಈಗಾಗಲೇ ನಾವು ಸರ್ಕಾರ ತೀರ್ಮಾನ ಮಾಡಿದೆ. ನಾನು ಏಪ್ರಿಲ್ ನಲ್ಲಿ ಆ ಕೆಲಸನ ನಾನು ಪ್ರಾರಂಭವನ್ನ ನಾನು ಮಾಡ್ತೇನೆ. ಸೊ ಅದರಿಂದ ಈ ಬಜೆಟ್ ಇವತ್ತು ಬಗ್ಗೆ ಕೆಲವು ವಿರೋಧ ಪಕ್ಷದ ಸ್ನೇಹಿತರು ಅವರು ಬರಲಿಲ್ಲ. ಕಾರಣ ಅವ್ರನ್ನೆಲ್ಲ ಸಸ್ಪೆನ್ಷನ್ ರಿವೋಕ್ ಮಾಡಿ ಅಂತ. ಅದು ನನ್ನ ಜವಾಬ್ದಾರಿ ಅಲ್ಲ, ಅದು ಅವರುಂಟು, ಸ್ಪೀಕರ್ ಉಂಟು, ಅವರುಂಟು, ಅವ್ರ ಹೋರಾಟ ಉಂಟು. ಸೊ ಅದಕ್ಕೆ ನಾವು ಬಂದಿರುವಂತ ಎಲ್ಲ ನಮ್ಮ ಶಾಸಕರ ಹತ್ರ, ಮಂತ್ರಿಗಳ ಹತ್ರ ಎಲ್ಲ ಸಲಹೆ ತೆಗೆದುಕೊಂಡಿದ್ದೇವೆ. ಅವರೆಲ್ಲ ಸಲಹೆ ಕೊಟ್ಟಿದ್ದಾರೆ. ಮುಂದಕ್ಕೆ ಟೈಮ್ ಫಿಕ್ಸ್ ಮಾಡಿಬಿಟ್ಟು ನಮ್ಮ ಅಡ್ಮಿನಿಸ್ಟ್ರೇಟರ್ ಅದ್ರ ಬಜೆಟ್ ಅನ್ನ ಯಾವ ರೀತಿ ಅವರು ಘೋಷಣೆ ಮಾಡಬೇಕು, ಸರ್ಕಾರದ್ದು ಕೂಡ ಚರ್ಚೆ ಮಾಡ್ತಾರೆ. ಶಾಸಕರ ಸಲಹೆ ತೆಗೆದುಕೊಂಡಿದ್ದಾರೆ. ಅವರು ಅದನ್ನು ಎಷ್ಟು ಗಾತ್ರದ ಬಜೆಟ್ ಅನ್ನ ಮಾಡಲಿಕ್ಕೆ ಸಾಧ್ಯ, ನಾನು ಪ್ರಾಕ್ಟಿಕಲ್ ಆಗಿ ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಅಷ್ಟು ಮಾತ್ರ ತಿಳಿಸಿದ್ದೇನೆ. ನಮಗೆ ಲಾಸ್ಟ್ ಟೈಮು ನಾವೆಲ್ಲ ನಮಗೆ ಟಿಡಿಆರ್ ಇಂದ ಎಫ್ಐಆರ್ ಇಂದ ಹಣ ಬರ್ತಿತ್ತು, ಆಮೇಲೆ ಇದರಿಂದ ನಮ್ಮ ಅಡ್ವರ್ಟೈಸ್ಮೆಂಟ್ ಇಂದ ಹಣ ಬರ್ತಿತ್ತು ಅಂತ ನಾವೆಲ್ಲ ಲೆಕ್ಕಾಚಾರ ಹಾಕೊಂಡಿದ್ದು. ಬಟ್ ಕೋರ್ಟ್ ನಮಗೆ ಮಧ್ಯೆ ಇಂಟರ್ವ್ಯೂ ಆಗಿರೋದ್ರಿಂದ ಕೋರ್ಟ್ ಇಂದ ನಮಗೆ ಜಜ್ಮೆಂಟ್ಸ್ ರಿಸರ್ವೇಷನ್ ಆಗಿರೋದ್ರಿಂದ ನಾವು ಅಡ್ವರ್ಟೈಸ್ಮೆಂಟ್ ಇಂದ ನಾವು ಹಣನ ನಾವು ನಿರೀಕ್ಷೆ ಮಾಡಕ್ಕಾಗಿಲ್ಲ. ಹಿಂಗೆ 2-3 ರಂಗದಲ್ಲಿ ಮಧ್ಯ ಕೋರ್ಟ್ ನಮಗೆ ಮಧ್ಯ ಪ್ರವೇಶ ಮಾಡೋದ್ರಿಂದ ನಾವು ಬಹಳ ಜಾಗೃತರಾಗಿ ನಾವು ಬಜೆಟ್ ಅನ್ನ ನಾವು ಪ್ರೆಸೆಂಟ್ ಮಾಡಬೇಕಾಗಿದೆ. ಒಟ್ಟಾರೆ ಬೆಂಗಳೂರು ನಗರಕ್ಕೆ ಈ ವರ್ಷ ಸಿದ್ದರಾಮಯ್ಯನವರು ಕೂಡ ಎಲ್ಲಾ ವಿಚಾರದಲ್ಲೂ ಕೂಡ, ಇಟ್ ಮೇ ಬಿ ಮೆಟ್ರೋ, ಇಟ್ ಮೇ ಬಿ ಫ್ಲೈಓವರ್, ಇಟ್ ಮೇ ಬಿ ಡಬಲ್ ಡೆಕ್ಕರ್ ಟನಲ್ ಅಲ್ಲಿ, ಬೇರೆ ಎಲ್ಲ ಜನರಲ್ ಆಗಿ ನೋಡಿದ್ರೆ ಬಹುಶಃ ಇತಿಹಾಸದಲ್ಲಿ, ಬೆಂಗಳೂರು ನಗರದ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಗಾತ್ರದ ಹಣ ಯಾವ ಸರ್ಕಾರನೂ ಕೊಟ್ಟಿರಲಿಲ್ಲ. ಅಂತ ಸರ್ಕಾರ ಅಂತ ಹಣವನ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಕೊಟ್ಟಿದೆ. ಸೊ ಬೆಂಗಳೂರಿಗೆ ಅತಿ ಹೆಚ್ಚು ಶಕ್ತಿ ಕೊಡುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಸೊ ಎಲ್ಲರೂ ಕೂಡ ಅರಿವಿದೆ, ವಿರೋಧ ಪಾರ್ಟಿಯವರು ಕೂಡ ಇದ್ರ ಬಗ್ಗೆ ಅರಿವಿದೆ. ಅವರು ಕೂಡ ಬಹಳ ಸಂತೋಷ ನಮ್ಮ ಅನ್ಅಫಿಷಿಯಲ್ ಆಗಿ ಎಕ್ಸ್ಪ್ಲೈನ್ ಒಪ್ಕೊಂಡಿದ್ದಾರೆ. ಬಟ್ ಅವ್ರ ಪೊಲಿಟಿಕಲ್ ಇಶ್ಯೂ ದೃಷ್ಟಿಯಿಂದ ಇವತ್ತು ಅವ್ರು ಬರಕ್ಕಾಗಿಲ್ಲ. ನಾನು ಈ ದಿನಾಂಕವನ್ನ 24ನೇ ತಾರೀಕು ದಿನಾಂಕವನ್ನ ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ರವರ ಹತ್ರ, ಅಶ್ವಥ್ ನಾರಾಯಣ ಹತ್ರ ಎಲ್ಲ ಚರ್ಚೆ ಮಾಡಿದ್ದೆ. ಚರ್ಚೆ ಮಾಡಿ ಅವ್ರು ಕೊಟ್ಟ ಡೇಟ್ನೇ ಇವತ್ತು ನಾನು ಮೀಟಿಂಗ್ ಇಟ್ಟಿದ್ದೆ. ಸೊ ಕಾರಣದಿಂದ ಬರಲಿಲ್ಲ. ಇನ್ನ ಏನಾದ್ರು ಅವರು ಸಲಹೆಗಳು ಕೊಟ್ರೆ ಬಹಳ ನಮ್ರತೆಯಿಂದ ನಾವು ಅವ್ರ ಸಲಹೆನ ತೆಗೆದುಕೊಂಡು ಏನಾದ್ರು ಒಂದು ಬದಲಾವಣೆ ಮಾಡಕ್ಕಾದ್ರೂ ಕೂಡ ನಾವು ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತೇವೆ. ಬಿಲ್ ಪಾಸ್ ಮಾಡಿದ್ದೀವಿ, ಎಲ್ಲರೂ ನಾವು ಸಲಹೆಗಳನ್ನ ಕೊಟ್ಟಿದ್ದಾರೆ. ನಾವು ಆಲ್ ಪಾರ್ಟಿ ಅವರೇ ಹೇಳಿದ್ರು ನಮ್ಗೆ ಒಂದು
ಜಾಯಿಂಟ್ ಸೆಲೆಕ್ಷನ್ ಕಮಿಟಿ ಮಾಡಿ ಅಂತ ಹೇಳಿದ್ರು. ಅಸೆಂಬ್ಲಿ ಕೌನ್ಸಿಲ್ ಇಬ್ರು ಮೆಂಬರ್ಸ್ ಸೇರಿ ನಾವು ಮಾಡಿದ್ದು. ಅವರೆಲ್ಲ ಸಲಹೆಗಳನ್ನ ಕೊಟ್ಟರು. ಬಹಳ ಸಂತೋಷದಿಂದ ಇನಾಮಸ್ ಆಗಿ ಅವರು ಬಿಲ್ ನ ಪಾಸ್ ಮಾಡಿಕೊಂಡಿದ್ದಾರೆ. ರಾಜಕೀಯ ದೃಷ್ಟಿಯಿಂದ ಪಾಪ ಗವರ್ನರ್ ಹೋಗಿ ಅವರೆಲ್ಲ ಕೇಳ್ಕೊಂಡಿದ್ದಾರೆ ಅಷ್ಟೇ. ಗವರ್ನರ್ ಎಷ್ಟು ಜಲ್ದಿ ಕಳಿಸ್ಕೊಡ್ತಾರೋ ನಾನು ಅಷ್ಟು ಜಲ್ದಿನೇ ಆ ಎಲೆಕ್ಷನ್ ಮಾಡಲಿಕ್ಕೆ ನಾನು ಏರಿಯಾನ ಡಿಫೈನ್ ಮಾಡಿಬಿಟ್ಟು ನಾನು ಮತ್ತೆ ಶಾಸಕತ್ವವನ್ನು ಚರ್ಚೆ ಮಾಡಿಬಿಟ್ಟು ಎಲೆಕ್ಷನ್ ಮಾಡಲಿಕ್ಕೆ ನಾನು ಬದ್ಧವಿದ್ದೇನೆ. ಎಲ್ಲ ಜನ ಕೈಗೆ ಅಧಿಕಾರವನ್ನು ಕೊಡಬೇಕು ಅನ್ನೋದು ನಮ್ಮ 73, 74 ತಿದ್ದುಪಡಿಯಲ್ಲಿ ನಮಗೆ ಒಂದು ಬದ್ಧತೆ ಇದೆ. ಅದೆಲ್ಲ ಆಮೇಲೆ ತಿಳಿಸ್ತೀನಿ. ಇವತ್ತು ಬಜೆಟ್ ಮಾತಾಡ್ತಾ ಇದ್ದೀನಿ. ಟ್ವಿಸ್ಟ್ ಮಾಡ್ತಾ ಇದ್ದಾರೆ. ನನ್ನ ಹೇಳಿಕೆಗೆಲ್ಲ ತೆಗೆದು ನೋಡಿ. ನಾನು 36 ವರ್ಷ ಆಗಿದೆ ಅಸೆಂಬ್ಲಿಗೆ ಬಂದು. ಅದು ಯಾರು ಹೇಳಿಕೆ ಕೊಟ್ಟಿದ್ದಾರೆ, ಯಾರು ಪ್ರಸ್ತಾವನೆ ಮಾಡಿದ್ದಾರೆ ಅವ್ರಿಗೆ ಪಾಪ ಅರ್ಥ ಆಗಿಲ್ಲ ಅಂತ ಕಾಣ್ತದೆ. ನನ್ನ ಭಾಷೆ, ನನ್ನ ಮಾತು, ನನ್ನ ವಿಚಾರ ನಾನು ಅಸೆಂಬ್ಲಿಲೇ ಇರಲಿಲ್ಲ. ಮಂಡೇ ಮಾಡಿದಾಗ ನಾನು ಅಸೆಂಬ್ಲಿಲೇ ಇರಲಿಲ್ಲ. ನಂಬರ್ 1 ಹೊರಗಡೆನೂ ಎಲ್ಲೂ ಸ್ಟೇಟ್ಮೆಂಟ್ ಕೊಡಿಲ್ಲ. 3ನೇದು ಮೊನ್ನೆ ನಾನು ಯಾವುದೋ ಒಂದು ಕಾನ್ಕ್ಲೇವ್ ಡೆಲ್ಲಿಗೆ ಹೋಗಿದ್ದೆ. ಅಲ್ಲೂ ಕೂಡ ನೀವು ತೆಗೆದು ನೋಡಿ. ನಮ್ಮ ಈ ಒಂದು ವಿಚಾರ ನಾವು ಮಂಡನೆ ಮಾಡಿದೀವಿ. ಇದ್ರ ಬಗ್ಗೆ ಬೇಕಾದಷ್ಟು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ ಅಲ್ಲಿ ಬೇಕಾದಷ್ಟು ತೀರ್ಮಾನಗಳು ಬಂದಾಗ ಬೇಕಾದಷ್ಟು ವಿಚಾರಗಳಲ್ಲಿ ಅಮೆಂಡ್ಮೆಂಟ್ಗಳು ಆಗಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ದೇನೆ ಹೊರತು ನಾನು ಈ ವಿಚಾರವನ್ನ 4% ರಿಸರ್ವೇಷನ್ ವಿಚಾರ ನಾನು ಪ್ರಸ್ತಾವನೆ ಮಾಡಕ್ಕೆ ಹೋಗಿಲ್ಲ. ಅಮೆಂಡ್ಮೆಂಟ್ ಇದನ್ನ ಸಂವಿಧಾನ ತಂದಿರೋರು ನಾವು, ಸಂವಿಧಾನ ರಕ್ಷಣೆ ಮಾಡೋರು ನಾವು. ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅನ್ನೋ ಬಗ್ಗೆ ನಮ್ಮಲ್ಲಿ ಒಂದು ಬದ್ಧತೆ ಇದೆ. ಆ ಬದ್ಧತೆಯಲ್ಲಿ ನಾವು ಮಾಡ್ಕೊಂಡು ಹೋಗ್ತೇವೆ. We had a meeting regarding the budget preparation for the BBMP under the leadership of Mr. D.K. Shivkumar, our Deputy Chief Minister, and he has taken all our suggestions with the senior officials of the BBMP. We have given our suggestions what should be incorporated in budget and how it needs, what programs needs to be taken up, what kind of infrastructural issues we are facing, and what this budget can do to resolve it. And we are very confident that they will act on the suggestions given by all the public representatives. Governor clears the Greater Bangalore Governance Bill. This election process will be set in motion. Immediately there will be new corporation boundaries and ward boundaries, and within a short period of time we will go for elections to the BBM. ಏನು ಕಾರಣ ಗೊತ್ತಿಲ್ಲ. ಬಜೆಟ್ ಮೀಟಿಂಗಿಗೆ ಬರಬೇಕು ಅಂತಕ್ಕಂಥ ಮಾಹಿತಿ ಇತ್ತು. ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂತೆ ಏನು ಒಂಟಿ ಮನೆ ಲೋನ್ಗಳಿತ್ತು ಅದನ್ನ ಜಾಸ್ತಿ ಕೊಡಬೇಕು. ಯಾಕೆಂದ್ರೆ ಎಷ್ಟೋ ಜನ ಮನೆಗಳು ಕಟ್ಟದೇ ಇರ್ತಕ್ಕಂಥ ಸಂದರ್ಭ ಇದ್ದಾರೆ. ಆಮೇಲೆ ರಾಜೀವ್ ಗಾಂಧಿ ಇದರಲ್ಲಿ ಮನೆಗಳು ಏನು ಕಟ್ತಾ ಇದ್ದಾರೆ ಅವ್ರಿಗೂ ಕೂಡ ನೀವು 5 ಲಕ್ಷನ ಕೊಟ್ಟರೆ ಮಿಕ್ಕದವ್ರು 2-3 ಲಕ್ಷ ಅವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರೆ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಆ ಥರದ್ದು 6,500 ಮನೆ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಜೊತೆಗೆ ರೈಲ್ವೆ ಬ್ರಿಡ್ಜು ಕೆಂಗೇರಿ ಮೈಸೂರು ರೋಡಿಂದ ಉಪನಗರಕ್ಕೆ ಹೋಗ್ತಕ್ಕಂಥ ಬ್ರಿಡ್ಜು ಕೂಡ ಬಹಳ ಕಿರಿದಾಗಿದೆ. ಅದು ದೊಡ್ಡದು ಮಾಡಬೇಕು ಅಂತಕ್ಕಂಥದ್ದಿತ್ತು. ಅದನ್ನು 20 ಕೋಟಿ ಅನುದಾನ ಕೂಡ ಕೇಳಿದ್ದೇನೆ. ಆಮೇಲೆ ಕಾವೇರಿ ನೀರ್ದು 100 ಎಲ್ಲ ಅಗ್ದು ಪ್ರಾಬ್ಲಮ್ಸ್ ಆಗಿದೆ. ಆ ರಸ್ತೆಗೆ ಸುಮಾರು 100 ಕೋಟಿ ಅನುದಾನ ಕೊಡಬೇಕು ಅಂತಕ್ಕಂಥದ್ದನ್ನ ಕೇಳಿದ್ದೇನೆ. ಸ್ಟೂಡೆಂಟ್ಸ್ಗೆ ಏನು ಲ್ಯಾಪ್ಟಾಪ್ ಕೊಡ್ತಕ್ಕಂಥದ್ದು ಏನೇನು ಸ್ಕೀಮ್ಗಳಿತ್ತು ಅದೆಲ್ಲವನ್ನ ಕೂಡ ಕೊಡಬೇಕು ಅಂತಕ್ಕಂಥದ್ದನ್ನ ಒಂದು 7-8 ಬೇಡಿಕೆ. ಆಮೇಲೆ ಮಾಗಡಿ ರೋಡಿಂದ ಅಂದಳ್ಳಿಗೆ ಹೋಗ್ತಕ್ಕಂಥ ರಸ್ತೆ ಅದನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ 40 ಅಡಿ ಇದೆ. ಅದನ್ನ 60 ಅಡಿಗೆ ರೋಡ್ ವಿಸ್ತರಣೆ ಮಾಡಬೇಕು ಅಂತಕ್ಕಂಥದ್ದು. ಅಂದ್ರಳ್ಳಿ ಮೈನ್ ರೋಡಿಂದ ನೈಸ್ ರೋಡ್ ಹೋಗ್ತಕ್ಕಂಥದ್ದನ್ನು ಕೂಡ 40 ಅಡಿ ರಸ್ತೆ ಮಾಡಬೇಕು ಅಂತಕ್ಕಂಥದ್ದು. ಹೀಗೆ ಅನೇಕ ಬೇರೆ ಬೇರೆ ಕೆಲಸಗಳನ್ನ ಕಾನ್ಸ್ಟಿಟ್ಯೂನ್ಸಿ ಕೆಲಸಗಳನ್ನ ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ಕಾರ್ಪೊರೇಷನ್ ಕಮಿಷನರ್ಗೆ ಕೊಟ್ಟಿದ್ದೀನಿ, ಮಾಡ್ತೀನಿ ಅಂತ ಹೇಳಿ.